ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ಅದ್ವಿಷ್ಣುವತಿ ಚ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ, ಪ್ರತಿನಿತ್ಯ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ. ಏನು ಸೇವನೆ ಮಾಡ್ತೀವಿ? ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ, ಪೂರಿ, ಪರೋಟ, ರವೆ ದೋಸೆ, ರವೆ ಇಡ್ಲಿ, ಬರೀ ಇಡ್ಲಿಲೋ ಅಕ್ಕಿ, ಅವಲಕ್ಕಿನೂ ಅಕ್ಕಿ, ಗೀ ರೈಸು, ವಾಂಗಿಬಾತು, ಬರೀ ಅಕ್ಕಿ, ಮಧ್ಯಾಹ್ನನೂ ಅಕ್ಕಿ, ರಾತ್ರಿನೂ ಅಕ್ಕಿ. ಬರೀ ಅಕ್ಕಿಯಲ್ಲಿ ಕೆಲವೊಂದಾರು ಪೌಷ್ಟಿಕಾಂಶಗಳಿರುತ್ತವೆ. ಅನ್ನ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ದೇಹಕ್ಕೆ ಬೇಕಾಗಿರೋದೇನು? ಎಲ್ಲ ರೀತಿಯಾದಂತಹ ಒಂದು ಪೌಷ್ಟಿಕಾಂಶಗಳು ಬೇಕು. ದೇಹಕ್ಕೆ ಎಲ್ಲ ರೀತಿಯಾದಂಥ ಒಂದು ಪೌಷ್ಟಿಕಾಂಶಗಳು ಸಿಗೋದು ಅನ್ನದಲ್ಲಿ. ಕೇವಲ ಅನ್ನದಿಂದ ಕೇವಲ 20 to 25% ಅಷ್ಟು ಪೌಷ್ಟಿಕಾಂಶ ಸಿಗುತ್ತದೆ. ಇನ್ನು ಮಿಕ್ಕಿದ್ದು ಸಿಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಹಸಿ ತರಕಾರಿ, ಮೊಳಕೆ ಕಾಳುಗಳನ್ನು ತಿನ್ನಬೇಕು. ಅದನ್ನು ನಾವು ತಿಂತೀವ? ಇಲ್ಲ. ವ್ಯಾ ಅಂತಾರೆ ಮಕ್ಕಳುಗಳಿಗೆ ಏನಾರು ಕೊಟ್ಟರೆ. ಹೋಗ್ಲಿ, ಬೆಂದಿರೋದಾರು ತಿಂತಾರ, ಎತ್ತಿ ಸೈಡಲ್ಲಿ ಹಾಕ್ಬಿಡ್ತಾರೆ, ಅದು ತಿನ್ನಲ್ಲ. ಮತ್ತು ಇನ್ನೆಂಗೆ ಸಾರಲ್ಲಿ ಎಷ್ಟು ಎಲ್ಲ ಬೆಂದೋಗ್ಬಿಟ್ಟಿರ್ತದೆ. ಒಳ್ಳೆ ತರಕಾರಿಗಳೆಲ್ಲ ಆಗ್ತಂತ ಸಾರಲ್ಲಿ ಅದನ್ನು 10%, ಅನ್ನದಲ್ಲಿ ಒಂದು 25%, ಸಾಂಬಾರಲ್ಲಿ ಒಂದು 10%. ಅದಕ್ಕೆ ನೀವೇನು ಮಾಡಬೇಕು? ಅಟ್ಲೀಸ್ಟ್ ನಿಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳಿತ್ತು ಅಂತಂದರೆ ನಿಮಗೆ ಯಾವ ಕಾಯಿಲೆಗಳು ಬರೋದಿಲ್ಲ. ಅದಕ್ಕೆ ವಾರಕ್ಕೆ 2 ಬಾರಿ ಆದರೂ ಕೂಡ ನೀವು ಪಲ್ಯವನ್ನು ಮಾಡಬೇಕು. ಹೆಣ್ಮಕ್ಳು ಮಾಡಲ್ಲ. ಅಯ್ಯೋ, ಅದನ್ನೆಲ್ಲ ಯಾರು ಕಟ್ ಮಾಡ್ಕೊಂಡು ಕೂತ್ಕೋತಾರೆ? ಸಾರು ಮಾಡೋದೇ ಸಾಕಾಗ್ಬಿಟ್ಟಿದೆ, ಅನ್ನ ಮಾಡಿ ಸಾರು ಮಾಡಿ ಪಾತ್ರೆ ತೊಳೆದು ಮಕ್ಕಳನ್ನೆಲ್ಲ ಓದಿಸಿ ಟ್ಯೂಷನ್ಗೆ ಕಳಿಸಿ ಸ್ಕೂಲಿಗೆ ಕಳಿಸಿ ಸಾಕಾಗ್ಬಿಟ್ಟಿದೆ ಅಂತಾರೆ. ಅದಲ್ಲ, ಪಲ್ಯವನ್ನು ಮಾಡಲೇಬೇಕು. ಯಾಕಂದರೆ ದೇಹಕ್ಕೆ ಅವಶ್ಯಕವಾಗಿರುವಂಥ ಒಂದು ಪೌಷ್ಟಿಕಾಂಶ ಸೇರಲೇಬೇಕು. ಸೊಪ್ಪಿನ ಪಲ್ಯ ವಾರಕ್ಕೆ ಒಮ್ಮೆಯಾದರೂ ಇರಬೇಕು. ತರಕಾರಿ ಪಲ್ಯ ವಾರಕ್ಕೆ ಒಮ್ಮೆಯಾದರೂ ಒಂದೊತ್ತಾದರೂ ಇರಬೇಕು. ಸ್ವಲ್ಪನಾರು ಸೇರಿಕೊಳ್ಳಿ ದೇಹಕ್ಕೆ ಪೌಷ್ಟಿಕಾಂಶಗಳು. ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರಬಾರ್ದು ಅಂದರೆ ಎಳನೀರನ್ನು ಸೇವನೆ ಮಾಡಿ. ಅಟ್ಲೀಸ್ಟ್ ಒಂದು 50 ಇಲ್ಲ 20 ರೂಪಾಯಿ ಆಗಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯಕ್ಕಿಂತ ದೊಡ್ಡದಲ್ಲ. ನೀವು ವಾರಕ್ಕೆ ಒಮ್ಮೆಯಾದರೂ ಎಳನೀರು. ನೀವು ಜ್ಯೂಸು, ಫಾಂಟಾ, ಗಿಂಟ, ಐಸ್ ಕ್ರೀಮ್ ತಿನ್ನೋಕ್ಕಿಂತ ಇದೊಂದು ಎಳನೀರು ಸೂಪರ್. ಇದು ಎಷ್ಟು ಪವರ್ಫುಲ್ ಅಂತಂದರೆ ಪೇಷಂಟ್ಗಳಿಗೆ ಎಳ್ನೀರು ಕುಡಿಸಿದ್ದಾರೆ. ಯಾಕೆಂದರೆ ಒಂದು ಎಳನೀರನ್ನು ಸೇವನೆ ಮಾಡ್ತಂದ್ರೆ ಕುಡಿದ್ರೆ ಒಂದು ಗ್ಲೂಕೋಸ್ ಬಾಟ್ಲಲ್ಲಿ ಕಟ್ತು ಅಂತ ಎಷ್ಟೆಷ್ಟು ಅಂಶಗಳು ಪೌಷ್ಟಿಕಾಂಶಗಳು ಸಿಗುತ್ತೋ ಅದೆಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ.
ಅದಕ್ಕೋಸ್ಕರ ಹೇಗಿದ್ರು ಬೇಸಿಗೆ ಇದೆ, ಎಳ್ನೀರು ಕುಡಿತೀರಲ್ವಾ, ಖಂಡಿತವಾಗ್ಲೂ ಕುಡೀರಿ. ನಿಮ್ಮ ದೇಹ ತಂಪಾಗಿರಬೇಕು. ನಿಮ್ಮ ಒಳಗಡೆ ಇರುವಂತಹ ಆಹಾರ, ಬರೀ ದೇಹ ಮೇಲ್ಗಡೆ ಚರ್ಮ ಶೆಕೆ ಆಗುತ್ತೆ, ಒಳಗಡೆ ಇರೋಂಥ ಅಂಗಾಂಗಗಳಿಗೆ ತಂಪಾಗಿರಬೇಕು ತಾನೆ, ಅವು ಖುಷಿ ಪಡಬೇಕು ತಾನೆ, ಅವು ಎಂಜಾಯ್ ಮಾಡಬೇಕು ತಾನೆ, ನಿಮ್ಮನ್ನು ಕಾಪಾಡ್ತಾ ಇರೋದು ತಾನೆ. ಎಳನೀರನ್ನು ಸೇವನೆ ಮಾಡಿ ಖುಷಿ ಪಟ್ಬಿಡ್ತವೆ ನಿಮ್ಮ ಒಳಗಡೆ ಇರೋಂಥ ಅಂಗಾಂಗಗಳು. ವಾವ್, ಸೂಪರ್. ನಿಮ್ಮ ದೇಹಕ್ಕೆ ಆಳು ನಾಲ್ಗೆ ರುಚಿಗೋಸ್ಕರ ಫಾಂಟಾ, ಮಾಜಾ, ಗಿಜಾ, ಅದೇನೋ ಕೋಕೋ ಕೋಲಾ, ಆಳು ಮೂಳೆಲ್ಲ ಕುಡಿತೀರ. ಆದರೆ ಎಷ್ಟು ಖುಷಿ ಆಗುತ್ತೆ, ಏನೋ ಒಂದು ಐಸ್ ಕ್ರೀಮ ತಿಂತೀರಪ್ಪ, ಖುಷಿ ಆಗುತ್ತೆ, ಹೌದಲ್ವಾ? ದೇಹದ ಒಳಗಡೆ ಇರುವಂಥ ಅಂಗಾಂಗಕ್ಕೆ ಖುಷಿಯಾಗಬೇಕು ಅಂದರೆ ಎಳನೀರನ್ನು ಸೇವನೆ ಮಾಡಲೇಬೇಕು. ವಾರಕ್ಕೆ ಒಮ್ಮೆಯಾದರೂ. ದಿನಬಿಟ್ಟು ದಿನ ಕುಡೀರಿ ಅಂತಾನೆ ಆಗಲ್ಲ, ಟೈಮ್ ಸಿಗಲ್ಲ, ಆಗಲ್ಲ, ಕಾಸ್ಟ್ಲಿ, ಏನೋ ಒಂದು ರೀಸನ್ನು 28 ಬಿಟ್ಟಾಕಿ ಒಮ್ಮೆಯಾದರೂ ಕುಡಿಯಲೇಬೇಕು. ಕುಡಿತೀರಲ್ವಾ? ಅಲ್ಲ, ಇದೇ ಇವತ್ತಿನೊಂದು ವಿಶೇಷವಂತಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಬೆನ್ನು ನೋವು, ಬೆನ್ನಿ ನೋವಿನ ಸಮಸ್ಯೆ ಭಾಳಷ್ಟು ಜನಕ್ಕೆ ಇದೆ. ನಾನು ಸಾಕಷ್ಟು ಸಾರಿ ಹೇಳ್ತಾನೆ ಇರ್ತೀನಿ, ಮುಂದಕ್ಕೂ ಹೇಳ್ತೀನಿ. 2 ವೀಲರ್, ಅದು ಬೈಕ್ ಓಡಿಸೋಂಥವ್ರಿಗೆ, ಅದು ದಿನಕ್ಕೆ ಬೆಳಗ್ಗಿಂದ ಸಂಜೆವರೆಗೂ ಬೈಕ್ ಓಡಿಸೋರು, ಈ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಈ ಫೀಲ್ಡ್ ವರ್ಕಲ್ಲಿರುವಂಥವ್ರು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕ್ಕೊಂಡು ಇಷ್ಟು ತೂಕವಾದಂಥ ಬ್ಯಾಗ್ ಹಾಕ್ಕೊಂಡು ಹಿಂಗೆ ಎಳೆದಿದ್ದಾಗ ಬೆನ್ನಿನ ಒಂದು ಪ್ರೆಷರ್ ಏನಾಗುತ್ತೆ, ಬೆನ್ನು ಮೂಳೆ ಹಿಂಗೆ ಇಳಿಯುತ್ತೆ. ಮತ್ತು ಆ ಕಡೆ ಕಾಲು ಹಾಕ್ಕೊಡೋದ್ರಿಂದನೂ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಆದಷ್ಟು ನೀವು ಸೀಟಲ್ಲಿ ಕೂತ್ಕೊಂಡಿರೋವಂಥದ್ದು, ಈ ಸ್ಕೂಟರ್ ಅಂತಂದರೆ ಚೇರ್ ಮೇಲೆ ಕೂತ್ಕೊಳ್ಳೋದಂಗೆ ಇರುತ್ತೆ. ಆ ಥರದಲ್ಲಿ ತುಂಬ ಬೆನ್ನು ಇರೋಂಥವ್ರಿಗೆ ನಾನು ಹೇಳ್ತಾ ಇರೋಂಥದ್ದು, ಆ ಥರದಲ್ಲಿ ಕೂತ್ಕೊಂಡು ನೀವು ಡ್ರೈವ್ ಮಾಡಿ. ಒಂದು ಬೆನ್ನು ನೋವು ಇರೋಂಥವ್ರು ಅಲ್ಲ, ನೀವು ಡ್ರೈವ್ ಮಾಡಿ. ಇಲ್ಲಿ ಅಕಸ್ಮಾತ್ ಬೇರೆ ಕಾರಣಗಳಿಂದ ಬೆನ್ನು ನೋವಿತ್ತು ಅಂತಂದರೂ ಕೂಡ ನೀವು ಬೈಕಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಸ್ಕೂಟರಲ್ಲಿ ಕೂತ್ಕೊಳ್ಳಿ, ಅಥವಾ ಬಸ್ಸಲ್ಲಿ ಕೂತ್ಕೊಳ್ಳಿ, ಟ್ರೈನಲ್ಲಿ ಕೂತ್ಕೊಳ್ಳಿ. ಆ ಥರ ಒಂದು ಚೇರ್ ಮೇಲೆ ಕೂತ್ಕೊಳ್ಳೋಂಗೆ ನೀವು ಕುಳಿತುಕೊಳ್ಳಬೇಕು. ಒಂದು ಜೊತೆಗೆ ಈ ಬೆನ್ನು ನೋವು ಹೋಗಬೇಕು ಅಂತಂದರೆ ಸ್ವಲ್ಪ ನೀವೇನು ಮಾಡಬೇಕು ಅಂತಂದರೆ, ಈ ಆಲಿವ್ ಆಯಿಲ್ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ನಿಮ್ಮ ಡಯಟಿಷನ್ಗೋ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಕೇಳಿ ನೀವು ಸೇವನೆ ಮಾಡಿ. ಖಂಡಿತವಾಗ್ಲೂ ಬೆನ್ನು ನೋವು ಹೊರಟೋಗ್ಬಿಡ್ತದೆ. ಪ್ರತಿನಿತ್ಯ ಒಂದು 3 ತಿಂಗಳು ತೊಗೊಳ್ಳಿ. 1 ಸ್ಪೂನ್, 1-1.5 ಸ್ಪೂನು, ಗೊತ್ತಲ್ಲ. ಒಬ್ಬೊಬ್ಬರ ದೇಹ ಪ್ರಕೃತಿಗೆ ಒಂದೊಂದು ಥರ ಇರುತ್ತೆ, ಗೊತ್ತಲ್ಲ. ಆಲಿವ್ ಆಯಿಲನ್ನು ನೀವು ಹಂಗೆ ಕುಡಿಬೇಕು. ಮುಖದಲ್ಲಿ ಹೊಳಪು ಜಾಸ್ತಿ ಆಗುತ್ತೆ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಬ್ಯಾಡ್ ಕೊಲೆಸ್ಟ್ರಾಲು ಮತ್ತು ಹಾರ್ಟಲ್ಲಿರುವಂತಹ ಒಂದು ಏನು ಕಲ್ಮಶ ಅಥವಾ ಬ್ಲ್ಯಾಕೇಜು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ಒಂದು ಸರಿ ನೀವು, ಯಾಕಂದರೆ ಒಬ್ಬೊಬ್ಬರು ದೇಹ ಪ್ರಕೃತಿ, ಏಜು ಮತ್ತು ಅವರ ಆಹಾರ ಪದ್ಧತಿ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಬಟ್ ಆಲಿವ್ ಜನರಲಾಗಿ ಎಲ್ಲರೂ ತೊಗೋಬೋದು. ಇನ್ನೊಂದು ಅರ್ಧ ಸ್ಪೂನ್ ತೊಗೋಬೋದು ಪ್ರತಿನಿತ್ಯ, ಅಥವಾ ದಿನ ಬಿಟ್ಟು ದಿನ ತೊಗೊಳ್ಳಿ. ಒಂದು ಡಯಟಿಷನ್ನ ಒಂದು ಕೇಳ್ಕೊಬಿಡಿ, ಗೊತ್ತಲ್ಲ. ಅವರು ಕರೆಕ್ಟಾಗಿ ಇಷ್ಟು 2 ಸ್ಪೂನ್ ತೊಗೊಳ್ಳಿ, 3 ಸ್ಪೂನ್, ಅದೆಷ್ಟೋ ಹೇಳ್ತಾರೆ ಅವರು ನಿಮ್ಮ ಒಂದು ದೇಹಕ್ಕೆ. ನೋಡಿ, ಪ್ರತಿಯೊಬ್ಬರು ಕೂಡ ನೀವು ಒಂದು ಡಯಟಿಷಿಯನನ್ನು ಅಟ್ಲೀಸ್ಟ್ 2 ವರ್ಷಕ್ಕಾದ್ರೂ ಒಬ್ಬರು ಡಯಟಿಷಿಯನ್ನ ನೀವು ಹೋಗಿ ಕನ್ಸಲ್ಟ್ ಮಾಡಬೇಕು. ಏನು ₹300, ₹400, ₹500 ಮ್ಯಾಕ್ಸಿಮಮ್ ತೊಗೋತಾರೆ. ಅವರೆಲ್ಲ ಬರ್ಕೊಟ್ಬಿಡ್ತಾರೆ ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಏನು ಅಂತಂದು. 1 ಅವರ್ 2 ಅವರ್ 1 ಅವರ್ ಜಾಸ್ತಿ ಮ್ಯಾಕ್ಸಿಮಮ್ ನಿಮ್ಮ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ನೀವು ಆಹಾರ ಪದ್ಧತಿ ಮತ್ತು ಇದನ್ನೆಲ್ಲ ಇಟ್ಕೊಳ್ಳಿ. ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತ, ಗೊತ್ತಲ್ಲ.
ಡಯಟಿಷಿಯನ್ನು, ಇಲ್ಲ ಅಂತಂದರೆ ಪುಸ್ತಕಗಳು ಓದಿ, ಇಲ್ಲ ಅಂತಂದರೆ ನಮ್ಮ ಒಂದು ರೆಗ್ಯುಲರ್ ಆಗಿ ನಮ್ಮ ಒಂದು ವಿಡಿಯೋನ ಫಾಲೋ ಮಾಡಿ. ಇನ್ನು ಭಾಳಷ್ಟು ನಾನು ಮಧ್ಯ ಈ ಮುದ್ರೆಗಳನ್ನು ನಿಲ್ಲಿಸ್ಬಿಟ್ಟಿದ್ದೆ. ಇಲ್ಲ ಗುರುಗಳೇ ನೀವು ಹೇಳಿ ಅಂತ ನಮಗೂ ಅನ್ನಿಸ್ತು, ಜನಗಳಿಗೆ ಒಳ್ಳೆ ಇದನ್ನು ಇದು ಮಾಡೋಣ. ಜ್ಯೋತಿಷಿ ಎಲ್ಲ ಥರನೇ ಇರಬೇಕು, ಮಸಾಲೆ ಇರಬೇಕು, ಅದಕ್ಕೆ ಮಸಾಲೆ ಪುರಿ ಆಗುವಂಥದ್ದು ಅಲ್ವಾ. ಒಂದು ಫಿಲಮ್ ಅಂತಂದಮೇಲೆ ಡ್ಯಾನ್ಸ್ ಇರಬೇಕು, ನಗು ಇರಬೇಕು, ಫೈಟ್ ಇರಬೇಕು, ಹಾಡಿರಬೇಕು, ದುಃಖ ಇರಬೇಕು, ಎಲ್ಲವೂ ಕೂಡ ಅದರಲ್ಲಿರಬೇಕು. ಹಾಗಾಗಿ ಅದನ್ನು ನಾನು ಮಾಡ್ತಾಯಿದ್ದೀನಿ. ಬೆನ್ನು ನೋವಿಗೆ ಸಂಬಂಧಪಟ್ಟಂಥದ್ದನ್ನು ವಾಯುಮುದ್ರೆ. ಈ ವಾಯುಮುದ್ರೆಯನ್ನು ನೀವು ಮಾಡಿದ್ದೆ ಆಯಿತು ಅಂತಂದರೆ ಏನು, ಜಸ್ಟು ತುಂಬ ಜಾಸ್ತಿ ನೋವಿತ್ತು ಅಂದರೆ 25 ನಿಮಿಷ ಮಾಡಿ, ಸ್ವಲ್ಪ ಕಡಿಮೆ ನೋವಿತ್ತು ಅಂದರೆ 20 ನಿಮಿಷಗಳ ಕಾರಣ. ನೋಡಿ, ಇದು ವಾಯುಮುದ್ರೆ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂತಂದರೆ ಸಾಕು, ಆಟೋಮೆಟಿಕ್ಕಾಗಿ ಬೆನ್ನಿಗೆ ಸಂಬಂಧಪಟ್ಟಂಥ ಬೆನ್ನು ನೋವು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಗೊತ್ತಲ್ಲ, ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಇದು ಅದ್ಭುತವಾದಂಥ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ, ಮಾಡಿ. ಇನ್ನು ಈ ವಾರ ಭವಿಷ್ಯ ಹೇಗಿದೆ, ಯಾವ ರಾಶಿಯವರಿಗೆ ಏನೇನು ಸಂಕಷ್ಟಗಳಿದೆ, ಯಾವ ಸಮಸ್ಯೆ ಬರುತ್ತೆ, ಮತ್ತು ಸಮಸ್ಯೆಗಳಿಗೆ ಪರಿಹಾರ ಏನು, ಮತ್ತು ಏನು ಮಾಡಿಕೊಂಡ್ರೆ ಸಮಸ್ಯೆಗಳು ಬರೋದಿಲ್ಲ, ಪ್ರತಿಯೊಂದನ್ನು ಕೂಡ ಸುಸರಳವಾಗಿ, ಸುಂದರವಾಗಿ, ಅದ್ಭುತವಾಗಿ, ಅಮೋಘವಾಗಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಾರದ ಭವಿಷ್ಯ ನಿಮಗೋಸ್ಕರ 12 ರಾಶಿಗಳ ಒಂದು ಭವಿಷ್ಯ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ನೋಡಿ, ಈ ವಾರ ಭವಿಷ್ಯದಲ್ಲಿ ವಿಶೇಷವಾದಂಥ ಒಂದು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯೆ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ರಾಶಿಯವರಿಗೆ ಏನೇನು ಸಮಸ್ಯೆಗಳು ಬರುತ್ತೆ ಅದನ್ನು ನೀವು ತಿಳ್ಕೊಂಡು ಸ್ವಲ್ಪ ನಿಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ನಿಮಗೆ ಆಗೋದಿಲ್ಲ. ಹಣಕಾಸಿನ ಆಗಿರ್ಬೋದು, ಕುಟುಂಬದಲ್ಲಿ ಸಮಸ್ಯೆ ಆಗಿರ್ಬೋದು, ಶತ್ರುಬಾಧೆ ಆಗಿರ್ಬೋದು, ಮಾಟಮಂತ್ರ ವಾಮಾಚಾರ ಅಥವಾ ನೆಗೆಟಿವ್ ಎನರ್ಜಿ, ಯಾವುದೇ ರೀತಿಯಂಥ ದೋಷಗಳಿತ್ತು ಅಂತಂದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ಕೆಲವೊಂದರ ಸರಳವಾದಂಥ ಸುಂದರವಾದಂಥ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಮತ್ತು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಾಗಬಾರ್ದು ಅಂತಂದರೆ ಈ ರಾಶಿಯವರು ನೀವು ಹೆಸರನ್ನು ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ಅದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ, ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ವಾರ ಭವಿಷ್ಯದ ಒಂದು ವಿಚಾರ ಅಲ್ಲ. ಇನ್ನು ಮೇಷರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮೊದಲನೇದಾಗಿ ಈ ವಾರ ನೀವು ಯಾವ ಒಂದು ನಿರ್ಧಾರವನ್ನು ತಗೋತು ಅಂತಂದರೂ ಕೂಡ ಅದು ಜೀವನದಲ್ಲಿ ಒಂದು ಟ್ವಿಸ್ಟನ್ನು ಕೊಡುತ್ತೆ. ಪ್ರಮುಖವಾದಂಥ ನಿರ್ಧಾರನ ತಗೋತೀರ, ಅದು ನೀವು ಒಂದಲ್ಲ ಒಂದಿನ ಅನ್ಕೋತೀರ, ಹೌದು ನಾನು ಕರೆಕ್ಟಾಗಿಂತ ನಿರ್ಧಾರ ತೆಗೆದುಕೊಂಡೆ ಅಂತ. ಮತ್ತು ವಿಶೇಷವಾಗಿ ಮೇಷರಾಶಿಯವರಿಗೆ ಹೊಸ ಒಂದು ಅವಕಾಶ ಬರುತ್ತೆ. ಮತ್ತು ಕೆಲಸದಲ್ಲಿ ಸಮಸ್ಯೆಗಳಾಗ್ತಾ ಬರುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಕೆಲಸಕ್ಕೆ ಹೋಗಬಾರ್ದು ಅಂತ ಅನಿಸುತ್ತೆ, ಕೆಲಸ ಬದಲಾವಣೆ ಮಾಡೋಣ ಅನಿಸುತ್ತೆ, ಕೆಲಸಕ್ಕೆ ರಿಸೈನ್ ಕೊಡಬೇಕು ಅನ್ನುವಂಥ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಹೋಗುತ್ತೆ ಅಲ್ಲ. ಸಿಕ್ಕಾಪಟ್ಟೆ ಖರ್ಚಿದೆ, ಹಣಕಾಸಿನಲ್ಲಿ ಅಷ್ಟೊಂದೇನು ಲಾಭ ಬರಲ್ಲ ಈ ವಾರ. ಮತ್ತು ಮೇಷರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಅಕ್ಕಿಯನ್ನು ದಾನ ಕೊಡಿ, ಮತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಿ, 9 ಫಾಲೋ ಮಾಡಿ. 9 ಶುಭ ಸಂಖ್ಯೆ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಅಂದರೆ ಹಣಕಾಸಿನಲ್ಲಿ ಮಿಶ್ರ ಫಲ, ಬಂದಂಗೂ ಅಲ್ಲ ಬಿಟ್ಟಂಗೂ ಅಲ್ಲ, ಈ ರೀತಿ ಒಂದಿದೆ. ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಬರುತ್ತೆ, ಒಳ್ಳೆಯ ಕೆಲಸದಲ್ಲಿ ಶಾಂತಿಯನ್ನು ಕಾಪಾಡ್ಕೋತೀರ, ಹಳೆಯ ಒಂದು ಸಾಲ ಮುಗಿಯುತ್ತೆ. ಮತ್ತು ಈ ಸರಿ ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಒಂಚೂರು ಮೀಡಿಯಮ್ ಆಗಿದೆ, ಜಾಸ್ತಿನೂ ಇಲ್ಲ ಕಡಿಮೆ ಇಲ್ಲ, ನಡ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ವೃಷಭ ರಾಶಿಯವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ ಲಂ ಬೀಜ ಮಂತ್ರವನ್ನು ಜಪ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು 8 ಶುಭ ಸಂಖ್ಯೆ. ಇನ್ನು ಮಿಥುನ ರಾಶಿಯವರು ಹೇಗಿದೆ ಅಂತಂದರೆ ಹಳೆಯ ಯಾವುದೋ ಒಂದು ವ್ಯಕ್ತಿ ಸಿಕ್ಕಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು, ಸಮಸ್ಯೆ ಆಗುವಂಥದ್ದು ಆಗುತ್ತೆ. ಹಳೆಯ ವ್ಯಕ್ತಿ ಸಿಕ್ತು ಅಂತಂದರೆ ಎಷ್ಟು ಬೇಕು ಅಷ್ಟೇ ಮಾತಾಡಿಸೋದು, ನೋಡೋದಂಗೆ ಹೊರಟೋಗ್ಬಿಡಿ. ಯಾಕಂದರೆ ಜೀವನದಲ್ಲಿ ಅವರು ತುಂಬ ನೋವನ್ನು ಉಂಟು ಮಾಡಿದ್ದಾರೆ, ಅದನ್ನೇ ಅವು ಸಿಕ್ತು ಅಂತ ಇನ್ನಷ್ಟು ಸಮಸ್ಯೆಗಳಾಗ್ಬೋದು, ಅಂದ್ಬಿಟ್ರೆ ಏನೂ ಇಲ್ಲ. ಮತ್ತು ನಿರ್ಧಾರಗಳು ಗೊಂದಲಯುಕ್ತವಾಗಿ ಏನು ಮಾಡಲಿ, ಇದು ಮಾಡಲ ಅದು ಮಾಡಲ ಇದು ಕೊನೆಗೆ ಯಾವುದು ಮಾಡೋಕ್ಕಾಗದೆ ಸೈಲೆಂಟ್ ಆಗಿದ್ಬಿಡ್ತೀರ. ಮತ್ತು ಹೊಸ ಪರಿಚಯದಿಂದ ನಿಮಗೆ ಸಾಕಷ್ಟು ಲಾಭ ಇಲ್ಲ. ಹೊಸ ಪರಿಚಯಗಳನ್ನು ಮಾಡ್ಕೊಳ್ಳಿ, ಹೊಸ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ, ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಹಣಕಾಸಿನಲ್ಲಿ ಚಿಕ್ಕ ಲಾಭ ಬರುತ್ತೆ, ದೊಡ್ಡದಾಗಿ ಏನು ಲಾಭ ಬರಲ್ಲ, ಚಿಕ್ಕದಾಗಿ ಲಾಭ ಬರುತ್ತೆ ಈ ವಾರ.
ಮತ್ತು ಈ ಮಿಥುನ ರಾಶಿಯವರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತಂದರೆ ನೀವು ಅನಾಥಕರಿಗೆ ದಾನವನ್ನು ಕೊಡಿ, ಮತ್ತು ಹನುಮಂತನನ್ನು ಏನಾದರೂ ದಾನ ಕೊಡಿ, ಮತ್ತು ಹನುಮಂತನ ಆರಾಧನೆ ಮಾಡಿ ಹನುಮಂತ ಚಾಲಿಸನ್ನು ಓದಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು 7 ಶುಭ ಸಂಖ್ಯೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತಂದರೆ ಕುಟುಂಬದಲ್ಲಿ ಮಾತಿನಲ್ಲಿ ಜಗಳ ಉಂಟಾಗ್ತಾ ಬರುತ್ತೆ ಅಲ್ಲ, ಮೌನದಿಂದ ನೀವು ಸಮಸ್ಯೆಯನ್ನು ತಪ್ಪಿಸ್ಕೋಬೋದು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಇಲ್ಲಾಂತಂದರೆ ದೊಡ್ಡ ಸಮಸ್ಯೆಗಳಾಗ್ತಾ ಬರುತ್ತೆ. ಮತ್ತು ಕೆಲಸದಲ್ಲಿ ತುಂಬ ನಿಧಾನ ಆಗ್ತಾ ಬರುತ್ತೆ ಅಲ್ಲ, ಇದು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇರುವಂಥ ಒಂದು ಸಮಸ್ಯೆ. ಮತ್ತು ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಅರಿಶಿಣವನ್ನು ಒಂದು 1/4 kg 100 ಗ್ರಾಮ್ 200 ಗ್ರಾಮ್ ದೇವಸ್ಥಾನಕ್ಕೆ ದಾನ ಕೊಡಿ. ಶಿವನ ಒಂದು ಆರಾಧನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗ್ತಾ ಬರುತ್ತೆ. 5 ಶುಭ ಸಂಖ್ಯೆ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ ನೀವು ಕಾಯುತ್ತಿರುವಂಥ ಒಂದು ಅವಕಾಶ ಈ ವಾರ ಸಿಗುತ್ತೆ. ತುಂಬ ತಿಂಗಳುಗಳಿಂದ ಕಾಯ್ತಾರೆ, ಈ ವಾರ ಒಂದು ಅದು ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಈ ಅಲಂಕಾರಿಕ ವಸ್ತುಗಳನ್ನು ನೀವು ತೆಗೆದುಕೊಳ್ತೀರಾ, ಟೂರು ಪಿಕ್ನಿಕ್ಕು ಈ ಥರದ್ದೆಲ್ಲ ಹೋಗ್ತೀರಾ, ಅದರಿಂದ ಸುಮ್ಮನೆ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಹಣದಲ್ಲಿ ಈ ಸರಿ ಒಂದು ಲಾಭ ಸಿಗ್ತಾ ಹೋಗುತ್ತೆ. ಮತ್ತು ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ ನಿಮ್ಮ ಒಂದು ಏಳಿಗೆಗೋಸ್ಕರ ಈ ವಾರ. ಮತ್ತು ಈ ಸಿಂಹರಾಶಿಯವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಎಳ್ಳನ್ನು ದಾನ ಕೊಡಿ, ಮತ್ತು ಕಾಳಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು 8 ಶುಭ ಸಂಖ್ಯೆ ಅಲ್ಲ, ಇದು ವಿಚಾರ. ಇನ್ನು ಕನ್ಯಾ ರಾಶಿಯವರಿಗಿದೆ ಹೇಗಿದೆ ಅಂತ ನೋಡಿದ್ರೆ ಯಾರು ನಿಮ್ಮ ಮೇಲೆ ಗಮನ ಕೊಟ್ಟಿದ್ದಾರೆ, ಗಮನ ಅಂತಂದರೆ ಒಂದು ಕಣ್ಣು ಹಾಕಿದ್ದಾರೆ, ಅಂದರೆ ಏನಾದ್ರು ತಪ್ಪು ಮಾಡ್ತು ಅಂತಂದರೆ ಸಾಕು ಕಾದು ಅವ್ರನ್ನ ಹೆಂಗಾರು ಮಾಡಿ ಬೀಳಿಸ್ಬೇಕು, ಅವಮಾನ ಮಾಡಬೇಕು, ತೊಂದರೆ ಮಾಡಬೇಕು, ಅಥವಾ ಅವ್ರ ಹತ್ರ ದುಡ್ಡು ಹೊಡಿಬೇಕು ಅಂತ ಕಾಯ್ತಾ ಇದ್ದಾರೆ. ತುಂಬ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಗೊತ್ತಲ್ಲ. ಈ ವಾರ ಸ್ವಲ್ಪ ಅನುಮಾನ ಇರುವಂಥ ವ್ಯಕ್ತಿಗಳನ್ನ ಮಾತಾಡಿಸ್ತಾ ಇದ್ದರೆ ಅದು ಒಳ್ಳೆಯದು. ಮತ್ತು ಯೋಜನೆಗಳು ಏನು ಅಂತಂದರೆ ಎಲ್ಲರಿಗೂ ಕೂಡ ನೀವು ಹೇಳೋಕ್ಕೆ ಹೋಗಬೇಡಿ. ಯಾವ ಒಂದು ಯೋಜನೆ ಏನಿದೆ ಅಂತಂದರೆ ಏನೋ ಒಂದು ವಿಚಾರವನ್ನು ನೀವು ಇಂಥದ್ದು ಮಾಡ್ತಾಯಿದ್ದೀವಿ ಯಾರಿಗೂ ಕೂಡ ಅದನ್ನು ಹೇಳೋದಕ್ಕೆ ಹೋಗಬೇಡಿ. ಕೆಲಸದಲ್ಲಿ ತುಂಬ ಜಾಗ್ರತೆ ಇರಲಿ. ಮತ್ತು ಹಣದಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇನ್ನೊಂದು ವಿಶೇಷವಾದಂಥದ್ದು ವಿಚಾರ ಏನಂತಂದರೆ ಕೆಂಪು ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದೆ ಕೆಂಪು ಹೂಗಳನ್ನು ದೇವರಿಗೆ ದಾಸವಾಳ ಆಗಿರ್ಬೋದು ಅಥವಾ ಗುಲಾಬಿ ಆಗಿರ್ಬೋದು, ದೇವರಿಗೆ ಗುಲಾಬಿ ಹೂನಾರ ಆಗಿರ್ಬೋದು ದೇವರಿಗೆ ಅರ್ಪಣೆ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಗಣಪತಿಯ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. 6 ಶುಭ ಸಂಖ್ಯೆ. ಇನ್ನು ತುಲಾರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ಪ್ರೇಮ ವಿಚಾರದಲ್ಲಿ ಯಾರು ಪ್ರೇಮ ಪ್ರೀತಿಯಿಂದ ಒಂದು ವಿಶೇಷವಾದ ಜೀವನದಲ್ಲಿ ಒಂದು ಸರ್ಪ್ರೈಸ್ ಆಗುತ್ತೆ. ನೀವು ಯಾರನ್ನು ಇಷ್ಟಪಟ್ಟಿದ್ದು ಅವರೇ ಮದುವೆ ಆಗುವಂಥ ಒಂದು ಇದು ಬರುತ್ತೆ. ಮತ್ತು ಹೊಸ ಸಂಬಂಧಗಳು ಆರಂಭ ಆಗ್ತಾ ಬರುತ್ತೆ. ಹಣಕಾಸಿನ ಒಂದು ಸ್ಥಿತಿ ಈ ವಾರ ಸುಧಾರಣೆ ಆಗ್ತಾ ಬರುತ್ತೆ. ಸ್ವಲ್ಪ ಮಕ್ಕಳಿಂದ ತೊಂದರೆ ಆಗ್ತಾ ಬರುತ್ತೆ. ಮತ್ತು ಸಂತೋಷದ ಕ್ಷಣಗಳು ಹೆಚ್ಚಾಗ್ತಾ ಬರುತ್ತೆ. ಅದು ಬಿಟ್ಟು ಏನಿಲ್ಲ. ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಎಳ್ಳನ್ನು ದಾನ ಕೊಡಿ. ಮತ್ತು ರಾಘವೇಂದ್ರ ಸ್ವಾಮಿಯಿಂದ ಆರಾಧನೆ ಮಾಡಿ. ಮತ್ತು 3 ಶುಭ ಸಂಖ್ಯೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡ್ತಿದ್ರೆ ಒಂದು ಯಾರೋ ಒಂದು ವಿಚಾರವನ್ನು ನಿಮಗೆ ಹೇಳ್ತಾರೆ, ಅದು ಸತ್ಯಕ್ಕೆ ದೂರವಾದಂಥ ಮಾತಾಗಿರುತ್ತೆ. ಅದನ್ನು ನೆನೆಸ್ಕೊಂಡು ನೀವು ಈ ವಾರ ಒಂದು ಕಾಲವನ್ನು ಕಳೀತೀರ. ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದಕ್ಕೋಸ್ಕರ ಅಷ್ಟೊಂದು ಚಿಂತೆ ಮಾಡೋದ್ನಲ್ಲ ಅಂತ ಗೊತ್ತಲ್ಲ, ಇರಲಿ ಪರವಾಗಿಲ್ಲ. ಹಾಗಾಗಿ ಮತ್ತು ಸತ್ಯ ಯಾವ ಸತ್ಯ ನಿಮ್ಮನ್ನು ಗೆಲ್ಲಿಸುತ್ತೆ. ನಿಮ್ಮ ಪ್ರಾಮಾಣಿಕತನ, ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುವಂಥದ್ದು ಗೊತ್ತಲ್ಲ. ಕೆಲಸದಲ್ಲಿ ತುಂಬ ಒತ್ತಡ ಇರುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ಮೋಸ ಮಾಡುವಂಥವ್ರು ಜಾಗ್ರತೆ ಇರುತ್ತೆ. ಕೊಡೋರು ತಗೊಳ್ಳೋರು ಮತ್ತು ನೀವು ಕೆಲಸ ಮಾಡಿಸೋರು ಬೇರೆಯವ್ರ ದುಡ್ಡು ಯಾರಿಗಾರು ಕೊಡ್ತಾ ಇದ್ದೀರಿ ಅಂತ ಒಂದು 10 ಸರಿ ಯೋಚನೆ ಮಾಡಿ. ಬೇರೆಯವ್ರು ಜಾಸ್ತಿ ಹೇಳಿರ್ಬೋದು, ಕಡಿಮೆ ಆಗಿರ್ಬೋದು, ಈ ಥರದ್ದನ್ನು ಮಾಡ್ಕೊಳ್ಳಿ ಗೊತ್ತಲ್ಲ. ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಶನೀಶ್ವರನ ಒಂದು ಆರಾಧನೆ ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು 4 ಶುಭ ಸಂಖ್ಯೆ ಗ್ರಾಮ್ ಬೀಜ ಮಂತ್ರವನ್ನು ಜಪ ಮಾಡಿ ಗ್ರಾಮ್ 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 ಅಂತ ಒಳ್ಳೆಯದಾಗುತ್ತೆ, ಚೆನ್ನಾಗುತ್ತೆ. ಇನ್ನು ಪ್ರಯಾಣದಲ್ಲಿ ಅವಕಾಶ ಸಿಗುತ್ತೆ ಅದಲ್ಲ, ಅದನ್ನು ಮಾಡ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾಯಿತು ಅಂತಂದರೆ ಹಣಕಾಸಿನಲ್ಲಿ ತುಂಬ ಲಾಭ ಬರುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಇಲ್ಲಾಂತಂದರೆ ಆರೋಗ್ಯದ ಸಮಸ್ಯೆಗಳಾಗಿ ಈ ವಾರ ಸುಮ್ಮನೆ ಹಾಗೆ ಹಾಳಾಗ್ಬಿಡುತ್ತೆ. ನೀವೊಂದು ಏನೋ ಒಂದು ಹೊಸ್ದಾಗಿ ಮಾಡಬೇಕು ಅಂತಂದರೆ ಈ ವಾರನೇ ಅದನ್ನು ಸ್ಟಾರ್ಟ್ ಮಾಡಿ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ ಗೊತ್ತಲ್ಲ. ಮತ್ತು ಈ ವಾರ ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡನ್ನು ಕೊಡೋಕೆ ಹೋಗ್ಬೇಡಿ. ಅತಿಯಾದಂಥ ಒಂದು ಪರ್ಚೇಸನ್ನು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಪರ್ಚೇಸ್ ಮಾಡ್ತಂದರೆ ಮುರಿದೋಗ್ಬೋದು, ಕಿತ್ತೋಗ್ಬೋದು, ಒಡೆದೋಗ್ಬೋದು, ಅಥವಾ ಜಾಸ್ತಿ ಕೊಟ್ಬಿಡ್ಬೋದು, ಅಥವಾ ಲಾಸ್ ಆಗ್ಬೋದು ನಿಮಗೆ. ಈ ಥರದ್ದಾಗುತ್ತೆ. ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ ಇಂಪ್ರೂವ್ಮೆಂಟ್ಗೆ. ಅದನ್ನು ಸಮ ಪ್ರಮಾಣದಲ್ಲಿ ಸರಿಯಾಗಿ ಬಳಸ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ವೆಂಕಟೇಶ್ವರನ ಒಂದು ಆರಾಧನೆ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಕುರುಡರಿಗೆ ನೀವು ದಾನವನ್ನು ಮಾಡಿ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು 9 ಶುಭ ಸಂಖ್ಯೆ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತಂದರೆ
ನೀವು ಶ್ರಮಪಟ್ಟದ್ದಕ್ಕೆ ಪ್ರತಿಫಲ ಸಿಗುತ್ತೆ. ನೀವು 10 ರೂಪಾಯಿ ದುಡಿತು ಅಂತಂದರೆ ಈ ಸರಿ 100 ರೂಪಾಯಿ ನಿಮ್ಗೆ ಸಿಗುವಂಥ ಒಂದು ಇದು. ಮತ್ತು ಪ್ರಮೋಷನ್ ಆಗುವಂಥ ಕೆಲಸದಲ್ಲಿ, ಮತ್ತು ಕೆಲಸದಲ್ಲಿ ಸಂಬಳ ಜಾಸ್ತಿ ಸಿಗುವಂಥದ್ದು, ಅಥವಾ ಬೇರೆ ಕೆಲಸಕ್ಕೆ ಹೋಗಿ ಒಳ್ಳೆ ಲಾಭ ಬರುವಂಥದ್ದು, ಬಿಸ್ನೆಸ್ಸಲ್ಲೂ ಕೂಡ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಹೆಣ್ಮಕ್ಳಿಗೆ ಸ್ವಲ್ಪ ಆರೋಗ್ಯ ಕೆಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅನ್ನೋದು ಮುಂದೆ ದಿಕ್ಕೇ ತೋಚೋದಿಲ್ಲ ಮಕರ ರಾಶಿಯವರಿಗೆ. ಮತ್ತು ಕೆಲಸದಲ್ಲಿ ವಿಶೇಷವಾದಂಥ ಒಂದು ಯಶಸ್ಸನ್ನು ಕಾಣ್ತೀರಾ, ಒಳ್ಳೆಯದಾಗುತ್ತೆ, ಚೆನ್ನಾಗುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದರೆ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚಿ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಗಾಯತ್ರಿ ಮಂತ್ರವನ್ನು ಜಪ ಮಾಡಿ. ಓಂ ಭೂರ್ಭುವಸ್ಸು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಪ್ರತಿದಿನ 11 ಬಾರಿ ನೀವು ಹೇಳಿ, ಒಳ್ಳೆಯದಾಗುತ್ತೆ, ಚೆನ್ನಾಗುತ್ತೆ. ಮತ್ತು 4 ಶುಭ ಸಂಖ್ಯೆ. ಇನ್ನು ಕುಂಭರಾಶಿಯವರಿಗೆ ಏನಂತಂದರೆ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗ್ತಾ ಬರುತ್ತೆ. ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನೀವು ಸಮಯ ತಗೊಳ್ತೀರಾ. ಮತ್ತು ಹೊಸ ಐಡಿಯಾಗಳು ಬರುತ್ತೆ. ಮತ್ತು ಹಣಕಾಸಿನಲ್ಲಿ ಮಿಶ್ರ ಫಲ, 6 ಕೇಳಲ್ಲ 3 ಕಿಳಿಯಲ್ಲ, ಮತ್ತು ಅಲ್ಲೇ ನಿಂತ್ಕೊಬಿಡುತ್ತೆ ಅದೆಲ್ಲ ಇದು. ಮತ್ತು ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಕುಂಭರಾಶಿಯವರಿಗೆ ನಾಯಿಗೆ ಊಟಕ್ಕೆ ಹಾಕಿ ಬನ್ನು, ಬ್ರೆಡ್ಡು, ರೊಟ್ಟಿ, ಅನ್ನ ಏನಾರು ಹಾಕಿ ಮತ್ತು ಚಾಮುಂಡೇಶ್ವರಿ ಆರಾಧನೆ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು 2 ಶುಭ ಸಂಖ್ಯೆ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡುತ್ತಂದರೆ ನಿಮ್ಮ ಒಂದು ಭಾಗ್ಯದ ಬಾಗಿಲು ತೆರಿತಾ ಹೋಗುತ್ತೆ, ತುಂಬ ಸ್ಟ್ರಾಂಗ್ ಆಗಿರ್ತೀರ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಹೊಸ ಇನ್ಕಮ್ ಸೋರ್ಸು ನಿಮಗೆ ಸ್ಟಾರ್ಟ್ ಆಗ್ತಾ ಬರುತ್ತೆ, ಯಾವುದೋ ರೀತಿಯಿಂದ ದುಡ್ಡು ಬರೋದಕ್ಕೆ ಪ್ರಾರಂಭ ಆಗ್ತಾ ಬರುತ್ತೆ. ಮತ್ತು ಕೆಲಸದಲ್ಲಿ ಉತ್ತಮವಾದಂಥ ಒಂದು ಬೆಳವಣಿಗೆ ಆಗ್ತಾ ಬರುತ್ತೆ. ಮತ್ತು ಸಂತೋಷದ ಸಿಹಿ ಸುದ್ದಿ ನಿಮಗೆ ಸಿಗ್ತಾ ಹೋಗುತ್ತೆ. ಕುಟುಂಬದಿಂದ ಒಳ್ಳೆ ಸೌಖ್ಯ. ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದರೆ ಕಾಗೆಗೆ ಊಟಕ್ಕೆ ಹಾಕಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಎಂದು ಆರಾಧನೆ ಮಾಡಿ. 6 ಶುಭ ಸಂಖ್ಯೆ ಅಂತಲ್ಲ. ಇದಾಗಿತ್ತು ಈ ಒಂದು ವಾರದ ಭವಿಷ್ಯ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ